ನಾನು ಅದ್ರ ಬಗ್ಗೆ ನಿಸ್ಸಂಕೋಚವಾಗಿ ಸಂಪೂರ್ಣ ಫಸ್ಟ್ ವಿರೋಧಿಸ್ತೇನೆ. ನಾನು ಪರಿಸರದ ಬಗ್ಗೆ ಪ್ರಶ್ನೆನೇ ಇಲ್ಲ, ನಾನು ಕಾಂಪ್ರಮೈಸ್ ಇಲ್ಲ. ಎಲ್ಲರಿಗೂ ನಾನು ಶಾಸಕರಿಗೆ, ಸಂಸದರಿಗೆ, CM ಅವ್ರಿಗೆ ಮತ್ತು ಕೈಗಾರಿಕಾ ಮಿನಿಸ್ಟ್ರಿಗೆ ಮತ್ತೆಲ್ಲ ಶಾಸಕರ ಸಚಿವರಿಗೆ ಈಗಾಗಲೇ ಎಲ್ಲರಿಗೂ ಒಂದ್ಸಲ ನಾನು ಮಾತಾಡಿ, ಜಾತ್ರೆಗಿಂತ ಮುಂಚೆನೇ ಅವರಿಗೂ ಇಬ್ಬರಿಗೆ ಅದ್ರ ಬಗ್ಗೆ ಹೇಳಿನಿ. ನನಗೆ ಪರಿಸರದ ಬಗ್ಗೆ ಐ ವಿಲ್ ನೆವರ್ ಕಾಂಪ್ರಮೈಸ್, ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಆಮೇಲೆ ಅವ್ರು ಬಲ್ದೋಟದವ್ರು ಬಂದಿದ್ದರು ನನ್ನ ಹತ್ರ ಪೂಜಾಕ್ಕೆ ಬರ್ಬೇಕಂದ್ರೆ ನಾ ಬರೋಂಗಿಲ್ಲ. ನನಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ವಿರೋಧ ಐತೆ, ಅದ್ರ ಪ್ರಶ್ನೆ ಇಲ್ಲ, ನಾ ಬರೋದು ಇಲ್ಲ. ಆಮೇಲೆ ಇಡೀ ಪರಿಸರ ಎಲ್ಲ ಅದರಿಂದ ಹಾಳಾಗಿ ಹೋಗ್ಬಿಟ್ಟಿದೆ. ಮತ್ತು ನೀವೆಲ್ಲರೂ ಕೂಡಿ ಅದನ್ನು ನಿಮಗೆ ಮಿಕ್ಕಿ ಹೋಗುವಂಥದ್ದು ಏನಿದೆ ಅದರ ಎಲ್ಲರೂ ಇದ್ರಾಗ ಎಲ್ಲ ರಗಣ ಎಲ್ಲರೂ ಪಕ್ಷಾತೀತವಾಗಿ ಮಾಡ್ರಿ. ಹೊಸ ಇದಕ್ಕೆ ಯಾರು ಪಕ್ಷ ತರಬೇಡ್ರಿ, ಯಾರ ಬಗ್ಗೆ ಯಾರು ಟೀಕೆ ಟಿಪ್ಪಣಿಗಳಿಲ್ಲ. ನಮಗೆ ಬದುಕಿಸ್ಬೇಕಷ್ಟೇ ಎಲ್ಲರೂ ಕೂಡಿ. ಮತ್ತು ಒಂದು ವೇಳೆ ಕೊಪ್ಪಳಕ್ಕೆ ಫ್ಯಾಕ್ಟ್ರಿ ಬಂತು ಅಂದ್ರೆ ನೀವೆಲ್ಲರೂ ಸುಮ್ಮನೆ ಆದ್ರಿ ಅಂದ್ರೆ ಕೊಪ್ಪಳದಾಗ ತೊಟ್ಟಲ್ಗೆ ಹೋಗೋರು ಕಡಿಮೆ, ಸ್ಮಶಾನಕ್ಕೆ ಹೋಗೋದು ಜಾಸ್ತಿ ಆಗುತ್ತೆ ಅಷ್ಟೇ. ಇಷ್ಟೇ. ಇದಕ್ಕಿಂತ ಜಾಸ್ತಿ ಅದ್ರ ಬಗ್ಗೆ ಏನು ಹೇಳೋದೈತಿ? ಇದಕ್ಕೆ ಯಾರೂ ಸಹಮತ ಇಲ್ಲ. ಸರ್ಕಾರಗಳು ಯಾರದೇ ಇರಲಿ, ನಿಮ್ಮದು ಜವಾಬ್ದಾರಿ ಇದ್ರಾಗ ಜಾಸ್ತಿ. ಯಾಕಂದ್ರೆ ಸರ್ಕಾರ ನಿಮ್ಮದು ಇರೋದ್ರಿಂದ ನೀವು ಇದು ಹೆಂಗೆ ಫೋರ್ಸ್ ತರ್ತೀರಿ, ರಾಜಣ್ಣ ನೀನು ಕೂಡಿ ನೀವು ಮಾಡಿರಿ. ಉಳಿದ ಪಕ್ಷಗಳು ಪಕ್ಷಾತೀತವಾಗಿ ಇದ್ರಾಗ ಯಾರಿಗೆ ಟೀಕೆ ಟಿಪ್ಪಣಿಗಳು ಬೇಡ. ಆ ಸರ್ಕಾರ ಇದ್ದಾಗ ಈ ಸರ್ಕಾರ ಇದ್ದಾಗ ಇದು ಫಸ್ಟ್ ಇದರಿಂದ ಹೊರಗೆ ಬರಿಲ್ಲ. ಸುಮ್ಮನೆ ಅಂದರೆ ಟೀಕೆ ಟಿಪ್ಪಣಿಗಳು ಬರೀ ಅದ್ರಾಗ ಸಮಯ ಹೋಗ್ಬಿಡ್ತೈತಿ. ಮತ್ತು ಎಲ್ಲ ಸಂಘಟನೆಗಳು ಕರ್ಕೊಡ್ರಿ, ಎಲ್ಲ ಸಂಘಟನೆಗಳು ನೇತೃತ್ವ ತಗೊಳ್ಳಿ. ಆ ಸಂಘಟನೆ ಈ ಸಂಘಟನೆ ಇದು ಒಂದಂತ ಏನಿಲ್ಲ. ಒಂದಿಷ್ಟು ಹುಡುಗರು ಏನು ಅವ್ರು ಕುಂತು ಒಂದು ಟೀಮನ್ನೇ ಬೇಕಲ್ಲಿ ಮಾಡೋಕ್ಕೆ, ಅವ್ರೇನು ಹುಡುಗರು ಮಾಡೋಕ್ಕತ್ತಾರ ಕುಂತು ಅದನ್ನು ಮುಂದುವರಿಲಿ. ಉಳಿದಿದ್ದು ಎಲ್ಲರೂ ಮಾಡಿರಿ. ಇದ್ರಾಗ ಏನು ಅವ್ರ ನೇತೃತ್ವ ಎಲ್ಲ ಸ್ವಾಮಿಗಳು ಕರೀರಿ, ಆಮೇಲೆ ಎಲ್ಲ ಧರ್ಮದ ರಾಜಕೀಯ ಮುಖಂಡರು ಕರೀರಿ, ವ್ಯವಹಾರಸ್ಥರು ಕರೀರಿ, ರೈತರಿಗೆ ಕರೀರಿ, ಹಳ್ಳಿಗಳ ಜನರಿಗೆ ಕರೀರಿ, ವಕೀಲರ ಅಸೋಸಿಯೇಷನ್ನು, ಡಾಕ್ಟರ್ಸದ್ದು, ನಿಮ್ದು ಏನೇನೈತಿ ಎಲ್ಲರಿಗೆ ಕರೀರಿ. ಇದು ನೀವು ಫ್ಯಾಕ್ಟ್ರಿ ಬಂತು ಅಂದ್ರೆ ಕೊಪ್ಪಳದಾಗ ಯಾರು ಇರೋಕ್ಕೆ ಸಾಧ್ಯ ಇಲ್ಲ, ಯಾರು ಬದುಕೋಕ್ಕೆ ಸಾಧ್ಯ ಇಲ್ಲ. 1.5 ಕಿಲೋಮೀಟರ್ ಅಷ್ಟೇ.